Okay, hello guys, hello students. Today our topic is ratio analysis. ಯಾವುದು ನನ್ನ ಟಾಪಿಕ್? ರೇಷಿಯೋ ಅನಾಲಿಸಿಸ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳಿ 6th ಸೆಮಿಸ್ಟರ್ BCom ಸ್ಟೂಡೆಂಟ್ಸ್ ಇದೆ. ರೇಷಿಯೋ ಅನಾಲಿಸಿಸ್ ಎಲ್ಲರೂ ಹೇಳ್ತಾರೆ ತುಂಬಾ ಡಿಫಿಕಲ್ಟ್ ಸರ್, ತುಂಬಾ ಫಾರ್ಮುಲಾಸ್ ಬರುತ್ತೆ ಸರ್, ತುಂಬಾ ಕಷ್ಟ ಸರ್ ಜ್ಞಾಪಕ ಇಟ್ಕೊಳ್ಳೋದು ಎಲ್ಲ ಫಾರ್ಮುಲಾಸ್ ಅಂತ ಹೇಳ್ತಾ ಇರ್ತಾರೆ. ಈಗ ನಾವು ಫಾರ್ಮುಲಾಸ್ ನ ಜ್ಞಾಪಕ ಇಟ್ಕೊಳ್ಳೋ ಬದಲಾಗಿ ನಾವು ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಂಡ್ರೆ ಫಾರ್ಮುಲಾಸ್ ಏನಿದೆ, ಆ ಟೆಕ್ನಿಕಲ್ ಪಾರ್ಟ್ ಏನಿದೆ ಅದನ್ನ ನಾವು ಈಸಿಯಾಗಿ ಟ್ಯಾಕಲ್ ಮಾಡಬಹುದು. ಈಗ ಫಸ್ಟ್ ರೇಷಿಯೋ ಅಂದ್ರೆ ಏನು, ಅನಾಲಿಸಿಸ್ ಅಂದ್ರೆ ಏನು ಅಂತ ನೋಡೋಣ. ರೇಷಿಯೋ ಅಂದ್ರೆ ಏನು? ರೇಷಿಯೋ ಈಸ್ ನಥಿಂಗ್ ಬಟ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಫ್ ಟೂ ನಂಬರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎರಡು ನಂಬರ್ಗಳನ್ನ, ಎರಡು ಕ್ವಾಂಟಿಟೇಟಿವ್ ನಂಬರ್ಸ್ ನಾವು ಮ್ಯಾಥಮೆಟಿಕಲ್ ರೂಪದಲ್ಲಿ, ಮ್ಯಾಥಮೆಟಿಕಲ್ ವಿಧಾನದಲ್ಲಿ ನಾವು ಹೇಳ್ತಕ್ಕಂಥದ್ದನ್ನ ಎಕ್ಸ್ಪ್ರೆಸ್ ಮಾಡತಕ್ಕಂಥದ್ದನ್ನ ರೇಷಿಯೋ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ಹೋದ ವರ್ಷ ನನ್ನ ಹತ್ರ 10,000 ರೂಪಾಯಿ ಗ್ರಾಸ್ ಪ್ರಾಫಿಟ್ ಬಂದಿತ್ತು. ಅದೇ ತರ ಹೋದ ವರ್ಷ ನನ್ನ ಹತ್ರ ಸೇಲ್ಸ್ 1 ಲಕ್ಷ ರೂಪಾಯಿ ಇತ್ತು. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಜ್ಞಾಪಕ ಇಟ್ಕೊಳ್ಳೋದು, ಅಥವಾ ಈ ನಂಬರ್ಸ್ ನ ಜ್ಞಾಪಕ ಇಟ್ಕೊಳಕ್ ಆಗುತ್ತಾ? ಈ ತರ ಒಂದು 5 ವರ್ಷದ ಇನ್ಫಾರ್ಮೇಶನ್ ಕೊಟ್ರೆ ನಾವು ಜ್ಞಾಪಕ ಇಟ್ಕೊಳಕ್ ಆಗುತ್ತಾ? ನಾವು ಅಂದ್ರೆ ಯಾರಿಲ್ಲಿ? ಒಂದು ಕಂಪನಿನಲ್ಲಿ ಶೇರ್ ಹೋಲ್ಡರ್ ಇರ್ತಾರೆ, ಕ್ರೆಡಿಟರ್ಸ್ ಇರ್ತಾರೆ, ಡಿಬೆಂಚರ್ಸ್ ಇರ್ತಾರೆ, ಹೌದಾ, ಪಬ್ಲಿಕ್ ಇರ್ತಾರೆ, ಗವರ್ಮೆಂಟ್ ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ದೇರ್ ಆರ್ ಸೋ ಮೆನಿ ಸ್ಟೇಕ್ ಹೋಲ್ಡರ್ಸ್. ಈ ಕಂಪನಿಯ ಮೇಲೆ ಅವಲಂಬಿಸಿರ್ತಕ್ಕಂಥವ್ರು ತುಂಬಾ ಜನ ಇರ್ತಾರೆ. ಅವ್ರಿಗೆ ಕಂಪನಿಯಲ್ಲಿ ಇರ್ತಕ್ಕಂತಹ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಅಮೌಂಟ್ಗಳು, ನಂಬರ್ಸ್ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಆ ಕಷ್ಟ ಆಗೋದಕ್ಕೋಸ್ಕರ ನಾವು ಈ ರೇಷಿಯೋ ಅನಾಲಿಸಿಸ್ ಅನ್ನೋ ಒಂದು ಚಿಕ್ಕ ಟೂಲ್ ಅನ್ನ, ಚಿಕ್ಕದಾಗಿರ್ತಕ್ಕಂಥ ಒಂದು ವೇರಲ್ಲಿ, ಒಂದು ರೂಪದಲ್ಲಿ ನಾವು ಆ ನಂಬರ್ಸ್ ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸುಲಭವಾಗಿ, ಈಸಿಯಾಗಿ ಮಾಡ್ತಾ ಇದ್ದೀವಿ. ಹೆಂಗ್ ಸರ್ ಈಸಿ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾನೇ ಕಂಪನಿ ಅಂತ ಇಟ್ಕೊಳ್ಳೋಣ. ಈ ವರ್ಷ ನನ್ನ ಕಂಪನಿನಲ್ಲಿ 10,000 ರೂಪಾಯಿ ಗ್ರಾಸ್ ಪ್ರಾಫಿಟ್ ಬಂದಿದೆ ಅಂತ ಹೇಳ್ತೀನಿ. ನಿಮ್ಗೆ ಏನ್ ಅರ್ಥ ಆಗುತ್ತೆ 10,000 ರೂಪಾಯಿ ಅಂದ್ರೆ? ಯಾವ ರೀತಿ ಅರ್ಥ ಆಗುತ್ತೆ? ಅರ್ಥನೇ ಆಗಲ್ಲ. ಬರೀ 10,000 ಸರ್ ಅಂತ ಹೇಳ್ತೀನ. ಹಾಗೆ ಅದೇ ತರ ನಾನೇನಾದ್ರು ಇದನ್ನೇ, ಈ ಗ್ರಾಸ್ ಪ್ರಾಫಿಟ್ ನೇ ನಾನು ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಅಥವಾ ರೇಷಿಯೋನಲ್ಲಿ ತಗೊಂಡಾಗ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದಾಗ 10,000 ಡಿವೈಡೆಡ್ ಬೈ 1 lakh ಇಂಟು 100 ಅಂತ ಮಾಡಿದಾಗ ನನಗೆ 10% ಬರುತ್ತೆ. ಈಗ ನಾನು ಕಂಪನಿ 10,000 ರೂಪಾಯಿ ಗ್ರಾಸ್ ಪ್ರಾಫಿಟ್ ಅರ್ನ್ ಮಾಡಿದೆ ಅಂತ ಕೇಳೋದಕ್ಕೆ ಏನಾಗಿಲ್ಲ, ಚೆನ್ನಾಗಿಲ್ಲ. ಅದೇ ಕಂಪನಿ 10% ಪ್ರಾಫಿಟ್ ಬಂದಿದೆ ಅಂತ ಹೇಳಿದ್ರೆ, 10% ಗ್ರಾಸ್ ಪ್ರಾಫಿಟ್ ಬಂದಿದೆ ಈ ವರ್ಷ, ಅದನ್ನ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬಹುದು. ಅದೇ ನಾನು ಲಿಸ್ಟ್ ಹೇಳಿದೆ ಇಟ್ಕೊಳ್ಳಿ, 10,000 ಗ್ರಾಸ್ ಪ್ರಾಫಿಟ್ ಬಂದಿದೆ, 1 ಲಕ್ಷ ಸೇಲ್ಸ್ ಆಗಿದೆ ಅಂತ ಹೇಳಿದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಏನೂ ಅರ್ಥ ಆಗಲ್ಲ. ಅದನ್ನೇ ನಾನು ಜಸ್ಟ್ ಒಂದು ವರ್ಡ್ ಅಲ್ಲಿ ಏನಂತ, ದಿಸ್ ಇಯರ್ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಈಸ್ 10% ಅಂತ ಹೇಳಿದ್ರೆ, ಅಲ್ಲಿಗೆ ಸೇಲ್ಸ್ ಮೇಲೆ 10% ಈ ವರ್ಷ ಇಷ್ಟ ಆಗಿದೆ. ಈಗ ಗ್ರಾಸ್ ಪ್ರಾಫಿಟ್ 10% ಅಂತ ಹೇಳಿದ್ರೆ, ಅಂದ್ರೆ 100 ರೂಪಾಯಿ ಸೇಲ್ಸ್ ಮಾಡಿದ್ರೆ 10 ರೂಪಾಯಿ ಗ್ರಾಸ್ ಪ್ರಾಫಿಟ್ ಬಂದಿದೆ ಅಂತ ಅರ್ಥ ಆಗುತ್ತೆ. ಅದೇ ತರ ಓಕೆನಾ? ಹೋದ ವರ್ಷ ನನಗೆ 10% ಪ್ರಾಫಿಟ್ ಬಂದಿತ್ತು, 10,000 ರೂಪಾಯಿ. ಈ ವರ್ಷ ಎಷ್ಟಪ್ಪ ಬಂದಿದೆ ಅಂತ ಕೇಳಿದ್ರೆ, ಸರ್ ಈ ಸಾರಿ 25,000 ರೂಪಾಯಿ ಪ್ರಾಫಿಟ್ ಬಂದಿದೆ ಸರ್ ಅಂತ ಹೇಳಿದ್ವಿ. ಈಗ 25,000 ರೂಪಾಯಿಗೆ 25,000 ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ ಅಂತ ಅನ್ಕೋಣ, 1 ಲಕ್ಷ ಅಂತ ಅನ್ಕೋಣ, ಇಂಟು 100 ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಆಯ್ತು? 25% ಆಯ್ತು. ಹಾಗಾದ್ರೆ ಈ ವರ್ಷ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ, 25% ಸರ್. ಹೋದ ವರ್ಷ ಎಷ್ಟು ಬಂದಿತ್ತು? 10% ಬಂದಿತ್ತು ಸರ್. ಈಸಿಯಾಗಿ ಅರ್ಥ ಆಯ್ತು. ಒಬ್ಬ ಇಲ್ಲಿಟ್ರೇಟ್ಗೂ ಕೂಡ, ಓದೋ ಬರಹ ಬರದೇ ಇರೋರ್ಗೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಏನಂತ? ಹೋದ ವರ್ಷ ಗ್ರಾಸ್ ಪ್ರಾಫಿಟ್ 10% ಅಂತೆ, ಈ ವರ್ಷ 25% ಅಂತೆ, ಅಲ್ಲಿಗೆ 15% ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿ ಅದಕ್ಕೇನು ಅಕೌಂಟೆನ್ಸಿ ಕಲಿಬೇಕಾ?
ಮ್ಯಾಥಮೆಟಿಕ್ಸ್ ಕಲಿಬೇಕಾ? ಒಬ್ಬ ಓದು ಬರಹ ಬರೆದವನೇ ಈಸಿಯಾಗಿ ರೇಷಿಯೋ ಅನಾಲಿಸಿಸ್ ಸಹಾಯದಿಂದ ಅವನು ಕಂಪನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಏನಾಗ್ತಾ ಇದೆ ಏನಿಲ್ಲ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರನೇ ಈ ರೇಷಿಯೋ ಅನಾಲಿಸಿಸ್ ಅನ್ನೋ ಚಾಪ್ಟರ್ ನ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಓದ್ಬೇಕು. ಈಗ ಇದು ನಿಮ್ಗೆ ರೇಷಿಯೋ ಅಂದ್ರೆ ಏನು ಅಂತ ಹೇಳಿದೀನಿ. ರೇಷಿಯೋ ಅಂತ ಹೇಳಿದ್ರೆ ಎರಡು ನಂಬರ್ಸ್ ನ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ ಮ್ಯಾಥಮೆಟಿಕಲ್ ಟೂಲ್ ಯೂಸ್ ಮಾಡಿ ಎಕ್ಸ್ಪ್ರೆಸ್ ಮಾಡೋದನ್ನ ನಾವು ಏನಂತ ಹೇಳ್ತೀವಿ ರೇಷಿಯೋ ಅಂತ ಹೇಳ್ತೀವಿ. ಇನ್ ಕೆಲವು ಸರಿ ಹೇಳ್ತಾರೆ, ಸರ್ ರೇಷಿಯೋ ಅಂದ್ರೆ ಬರೀ ಪರ್ಸೆಂಟೇಜ್ ಅಲ್ಲಿ ಮಾತ್ರ ತೋರಿಸಿದ್ದೀರಾ, ಇನ್ನೂ ಒಂದೊಂದ್ಸಾರಿ ಬೇರೆ ಬೇರೆ ತರ ತೋರಿಸ್ತಾರಲ್ವಾ ಅಂತ ಹೇಳಿ. ಆಗ ನಾನು ಇನ್ನೊಂದ್ಸಾರಿ ಹೇಳ್ಕೊಡ್ತೀನಿ ಇದನ್ನ ನೋಡಿ. ನಾವು ರೇಷಿಯೋನ ಪರ್ಸೆಂಟೇಜ್ ಅಲ್ಲಿ ಒಂದೇ ಅಲ್ಲ, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸೇ ಫಾರ್ ಎಕ್ಸಾಂಪಲ್ 2:1 ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ. 2:1 ಅಂದ್ರೆ ಈಸ್ ನಥಿಂಗ್ ಬಟ್ 2/3 1/3 ಅಂತ ಅರ್ಥ. ಹೌದಾ? ಸೇ ಫಾರ್ ಎಕ್ಸಾಂಪಲ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸೇಲ್ಸ್ ನ ಕಂಪೇರ್ ಮಾಡಿದ್ರೆ 2:1 ರೇಷಿಯೋ ಇದೆ ಅಂತ ಹೇಳ್ತೀವಿ. ಅಂದ್ರೆ ಹೋದ ವರ್ಷ ₹2 ಸೇಲ್ಸ್ ಆಗಿದ್ರೆ ಈ ವರ್ಷ ₹1 ಸೇಲ್ಸ್ ಆಗಿದೆ. ಅಂದ್ರೆ ಹೋದ ವರ್ಷಕ್ಕಿಂತಲೂ ಈ ವರ್ಷ ಕಡಿಮೆ ಆಗಿದೆ. ಹೌದಾ? ಸೊ ಈ ತರ ನಾವೇನ್ ಮಾಡಬಹುದು, ರೇಷಿಯೋಸ್ ನ ನಾವು ಎಕ್ಸ್ಪ್ರೆಸ್ ನ ಮಾಡಬಹುದು. ಸೊ ಈಗ ಎಕ್ಸ್ಪ್ರೆಷನ್ ನ ಆಮೇಲೆ ಕಲಿಯೋಣ. ಫಸ್ಟ್ ರೇಷಿಯೋ ಯಾಕೆ ಯೂಸ್ ಮಾಡ್ತೀವಿ, ರೇಷಿಯೋ ಅಂದ್ರೆ ಏನು ಅಂತ ಗೊತ್ತಾಯ್ತು. ಒಂದ್ಸರಿ ರೇಷಿಯೋ ಬಂತು ಅಂತ ಹೇಳಿದ್ರೆ ನಾವು ಅದನ್ನ ಆ ರೇಷಿಯೋನ ಕ್ಲೀನ್ ಆಗಿ ಅನಲೈಸ್ ಮಾಡಬಹುದು, ಇಂಟರ್ಪ್ರಿಟ್ ಮಾಡಬಹುದು, ಸ್ಕ್ರೂಟಿನಿ ಮಾಡಬಹುದು, ಚೆಕ್ ಮಾಡಬಹುದು. ಯಾಕಾಗಿದೆ, ಯಾವಾಗಾಗಿದೆ, ಎಷ್ಟಾಗಿದೆ, ಯಾಕಾಗಿದೆ ಅನ್ನೋದನ್ನ ನಾವು ಡೀಟೇಲ್ಡ್ ಆಗಿ ಅನಾಲಿಸಿಸ್ ಮಾಡಿ ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್ ಅನ್ನ ಕೊಡಬಹುದು. ಹೌದಾ? ಸೊ ಅದಕ್ಕೋಸ್ಕರನೇ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ರೇಷಿಯೋ ಅನಾಲಿಸಿಸ್ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಈ ರೇಷಿಯೋಸ್ ಇಂದ ಮ್ಯಾನೇಜ್ಮೆಂಟ್ ಅಂದ್ರೆ ಹೈಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೈಯರ್ ಮ್ಯಾನೇಜ್ಮೆಂಟ್ ಗೆ ತಿಳಿಸೋದ್ರಿಂದ ರೇಷಿಯೋ ಅನಾಲಿಸಿಸ್ ನ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ಕಲಿತೀವಿ. ಈಗ ನಾವು ನಮ್ಮ ಹತ್ರ ಸುಮಾರು ರೇಷಿಯೋಸ್ ಇದೆ. ಆ ಎಲ್ಲಾ ರೇಷಿಯೋಸ್ ಅರ್ಥ ಮಾಡ್ಕೊಳ್ಳೋಕ್ ಮುಂಚೆ ನಾವು ಫಸ್ಟ್ ನಮ್ಮ ಹತ್ರ ಒಂದು ಬ್ಯಾಲೆನ್ಸ್ ಶೀಟ್ ಪ್ರೊಫಾರ್ಮಾ ಕೊಟ್ಟಿದ್ದೀನಿ. ಎಲ್ಲಿದೆ? ಬೋರ್ಡ್ ಮೇಲಿದೆ ನೋಡಿ. ಈ ಬೋರ್ಡ್ ಮೇಲೆ ಇರ್ತಕ್ಕಂಥ ಬ್ಯಾಲೆನ್ಸ್ ಶೀಟ್ ಹಳೆ ಸ್ಟೈಲ್ ಆಫ್ ಬ್ಯಾಲೆನ್ಸ್ ಶೀಟ್ ಇದೆ, ಪರವಾಗಿಲ್ಲ, ಇದರಲ್ಲೇ ಕಲ್ತ್ಕೋಣ. ಈ ಹಳೆ ಟೈಪ್ ಆಫ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಫಸ್ಟ್ ಏನೇನಿದೆ ಅಂತ ಕಲಿಯೋಣ. ನೋಡಿ, ಅಸೆಟ್ಸ್ ಅಲ್ಲಿ ಮೇಜರ್ ಆಗಿ ನಮ್ಮ ಹತ್ರ 3 ತರ ಅಸೆಟ್ಸ್ ಬರುತ್ತೆ. ಒಂದು ಫಿಕ್ಸ್ಡ್ ಅಸೆಟ್ಸ್, ಒಂದು ಇನ್ವೆಸ್ಟ್ಮೆಂಟ್, ಇನ್ನೊಂದು ಕರೆಂಟ್ ಅಸೆಟ್ಸ್ ಅಂತ ತಗೊಳ್ತೀವಿ. ನಮ್ಗೆ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ತಗೊಂಡಾಗ ಮೊದಲನೇದು ಗುಡ್ ವಿಲ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್ಸ್, ಫಿಕ್ಸ್ಚರ್ಸ್, ಪೇಟೆಂಟ್ಸ್, ಟ್ರೇಡ್ ಮಾರ್ಕ್ಸ್, ಇದು ಬಿಟ್ಟಿನ ಮೋಟಾರ್ ಸೈಕಲ್ಸ್, ಮೋಟಾರ್ ವೆಹಿಕಲ್ಸ್, ಕಂಪ್ಯೂಟರ್ಸ್. ಹೌದಾ? ಇವೆಲ್ಲ ಕೂಡ ಎಕ್ವಿಪ್ಮೆಂಟ್ಸ್. ಇವೆಲ್ಲ ಎಲ್ಲಿ ಬರುತ್ತೆ? ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಏನು? ಯಾವ ಅಸೆಟ್ಸ್ ನ ನಾವು ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ಕೊಳ್ತಾ ಇರ್ತೀವಿ, ಪ್ರಾಫಿಟ್ ಗಳಿಸಲಿಕ್ಕೆ ಅಥವಾ ಬಿಸ್ನೆಸ್ ನ ಆಪರೇಟ್ ಮಾಡಲಿಕ್ಕೆ ಯಾವ ಅಸೆಟ್ಸ್ ನ ಲಾಂಗ್ ಟರ್ಮ್ ಅಲ್ಲಿ ಹೆಚ್ಚು ವರ್ಷಗಳನ್ನ ನಾವು ಯೂಸ್ ಮಾಡತಕ್ಕಂತ ಅಸೆಟ್ಸ್ ನ ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಇವೆಲ್ಲ ಅಸೆಟ್ಸ್ ನಾವು ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಮತ್ತೆ ಇದರಿಂದ ಲಾಭ ಒಂದೇ ವರ್ಷದಲ್ಲೇ ಬರೋದಿಲ್ಲ. ಯಾಕೆ ಅಂದ್ರೆ ಆ ಅಸೆಟ್ಸ್ ನ ತುಂಬಾ ವರ್ಷ ಯೂಸ್ ಮಾಡ್ತೀವಿ. ಎಷ್ಟು ವರ್ಷ ಯೂಸ್ ಮಾಡ್ಕೊಳ್ತೀವೋ ಅಷ್ಟು ವರ್ಷ ಆ ಅಸೆಟ್ಸ್ ಇಂದ ನಾವು ಲಾಭ ತಗೊಳ್ತೀವಿ. ಅಂತ ಅಸೆಟ್ಸ್ ಅನ್ನ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಯಾರಾದ್ರೂ ಕ್ವಶನ್ ಕೇಳಿದ್ರೆ ವಾಟ್ ಈಸ್ ಫಿಕ್ಸ್ಡ್ ಅಸೆಟ್ ಅಂದ್ರೆ ಅನ್ ಅಸೆಟ್ ವಿಚ್ ಈಸ್ ಫಿಕ್ಸ್ಡ್ ಅಂತ ಹೇಳಬಾರದು. ಅರ್ಥ ಆಗ್ತಿದ್ಯಾ? ಫಿಕ್ಸ್ಡ್ ಅಸೆಟ್ ಈಸ್ ಅನ್ ಅಸೆಟ್ ವಿಚ್ ಈಸ್ used in the business for a long period and profits from such assets will be derived for a longer period which were used in the business ಅಂತ ಹೇಳಬೇಕು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್. ಎಂತ ಇನ್ವೆಸ್ಟ್ಮೆಂಟ್ಸ್? ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೇ ನಮ್ಮ ಕಂಪನಿ ಏನ್ ಮಾಡಿದೆ, ದುಡ್ಡು ಜಾಸ್ತಿ ಇತ್ತು, ಸರ್ಪ್ಲಸ್ ದುಡ್ಡು ಇತ್ತು. ಅದಕ್ಕೆ ಏನ್ ಮಾಡಿದೀವಿ, ಗವರ್ನಮೆಂಟ್ ಸೆಕ್ಯೂರಿಟೀಸ್, ಒಂದು 10 ವರ್ಷದ ಗವರ್ನಮೆಂಟ್ ಸೆಕ್ಯೂರಿಟೀಸ್ ತಗೊಂಡಿದೀವಿ, ಬಾಂಡ್ಸ್ ತಗೊಂಡಿದೀವಿ,
ಬೇರೆ ಕಂಪನಿದು ಡಿಬೆಂಚರ್ಸ್ ತಗೊಂಡಿದ್ದೀವಿ, ಬೇರೆ ಕಂಪನಿದು ಪ್ರಿಫರೆನ್ಸ್ ಶೇರ್ಸ್ ತಗೊಂಡಿದ್ದೀವಿ. ಈ ತರದ್ದು ಅನೇಕ ಇನ್ವೆಸ್ಟ್ಮೆಂಟ್ಸ್ ಸೆಕ್ಯೂರಿಟೀಸ್ ನ ಲಾಂಗ್ ಟರ್ಮ್ ಅಲ್ಲಿ ತಗೊಂಡಿದ್ದೀವಿ. ಅಂದ್ರೆ ಮೋರ್ ದನ್ 1 ಇಯರ್ಗೆ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಲಾಂಗ್ ಟರ್ಮ್ ಯಾವಾಗ ಆಗುತ್ತೆ ಅಂದ್ರೆ ಮೋರ್ ದನ್ 1 ಇಯರ್ ಆಗಿರ್ಬೇಕು. ಓಕೆನಾ? ಇವತ್ತು ದುಡ್ಡು ಹಾಕಿದ್ದೀನಿ, ಇನ್ನು 2 ವರ್ಷನೋ 1 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ 3 ವರ್ಷ ಆದ್ಮೇಲೆ ಹೆಚ್ಚು ಲಾಭ ಬರ್ತಕ್ಕಂತಹ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ, ಹೂಡಿಕೆ ಮೇಲೆ ನನ್ನ ದುಡ್ಡನ್ನ ಹೂಡಿಕೆ ಮಾಡಿರ್ತೀನಿ ಲಾಭಕ್ಕೋಸ್ಕರ. ಅಂತ ಎಲ್ಲ ಹೂಡಿಕೆಯನ್ನ ಇನ್ವೆಸ್ಟ್ಮೆಂಟ್ಸ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರೀತೀವಿ. ಇದು 2ನೇ ಕ್ಯಾಟಗರಿ ಆಯ್ತು. ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಅದರಲ್ಲಿ ಮೊದಲನೇದು ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ನೋಡಿ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಇನ್ನೂ ಒಂದು ಹೆಸರಲ್ಲಿ ಕರಿತೀವಿ, ಅದನ್ನ ಟ್ರೇಡ್ ಸೆಕ್ಯೂರಿಟೀಸ್ ಅಂತಾನು ಕರಿತೀವಿ, ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಅಂತಾನು ಕರಿತೀವಿ, ಮಾರ್ಕೆಟಬಲ್ ಇನ್ವೆಸ್ಟ್ಮೆಂಟ್ಸ್ ಅಂತಾನು ಕರಿತೀವಿ. ಓಕೆನಾ? ಈ 3 ಸೇರಿಸಿದ್ರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಈ 3 ಸೇರಿಸಿದ್ರೆ ಆಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಅಂತ ಕರಿತೀವಿ. ಸರ್, ಏನಿದು ಲಿಕ್ವಿಡ್ ಅಸೆಟ್ ಅಂದ್ರೆ ಏನು? ಲಿಕ್ವಿಡ್ ಅಂದ್ರೆ ಕ್ಯಾಶ್, ನೀರು. ಹೌದಾ? ನೀವು ಯಾವುದಾದ್ರೂ ಒಂದು ಜಡ ಪದಾರ್ಥ ತಗೊಂಡ್ರೆ ಆ ಜಡ ಪದಾರ್ಥ ಏನಾದ್ರೂ ನೀರಿನ ರೂಪದಲ್ಲಿ, ಹೌದಾ, ಲಿಕ್ವಿಡ್ ರೂಪದಲ್ಲಿ ಎಷ್ಟು ಬೇಗನೆ ನಾವು ಅದನ್ನ ಮಾರ್ಪಾಡು ಮಾಡಬಹುದು ಅನ್ನೋ ಅಸೆಟ್ಸ್ ಅನ್ನ, ಅಂತ ವಸ್ತುಗಳನ್ನ ನಾವು ಏನಂತ ಹೇಳ್ತೀವಿ? ಲಿಕ್ವಿಡ್ಸ್ ಅಂತ ಹೇಳ್ತೀವಿ, ಲಿಕ್ವಿಡ್ ಫಾರ್ಮ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಹೌದಾ? ಇಲ್ಲೂ ಕೂಡ ಕಂಪನಿನಲ್ಲಿ ನಮಗೆ ಎಷ್ಟು ದುಡ್ಡು ಕ್ಯಾಶ್ ರೂಪದಲ್ಲಿ ಇದೆ, ಎಷ್ಟು ದುಡ್ಡು ಕ್ಯಾಶ್ ರೂಪದಲ್ಲಿ ಇಮಿಡಿಯೇಟ್ ಆಗಿ ಸಿಗುವಂತದ್ದು ಇದೆ, ಅದನ್ನೇ ಆಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಈ 3 ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಇವು ಮತ್ತೆ ಮಾರ್ಕೆಟಬಲ್ ಇನ್ವೆಸ್ಟ್ಮೆಂಟ್ಸ್ 3 ಆಡ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದನ್ನ ಆಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಈ ಆಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಗೆ ಡೆಟಾರ್ಸ್ ಮತ್ತೆ ಬಿಲ್ಸ್ ರಿಸೀವಬಲ್ಸ್ ನ ಆಡ್ ಮಾಡಿದ್ರೆ, ಇವೆರಡನ್ನು ಇದು ಪ್ಲಸ್ ಇದು ಇಷ್ಟನ್ನು ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದು ಏನು? ನಮಗೆ ಕ್ವಿಕ್ ಅಸೆಟ್ಸ್ ಅಥವಾ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳ್ತೀವಿ. ಇದು ಆಬ್ಸಲ್ಯೂಟ್ ಇಮಿಡಿಯೇಟ್ ಆಗಿ ಬರುತ್ತೆ. ಇದು ಆಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ ಅಲ್ಲ, ಇದು ಲಿಕ್ವಿಡ್ ಅಸೆಟ್ಸ್. ಲಿಕ್ವಿಡ್ ಅಸೆಟ್ಸ್ ಅಂದ್ರೆ ಏನು? ಇಮಿಡಿಯೇಟ್ ಆಗಿ ಬರುತ್ತೆ, ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಎಷ್ಟು ಟೈಮ್ ತಗೊಳುತ್ತೆ ನೋಡಿ? ಲಿಕ್ವಿಡ್ ಅಸೆಟ್ಸ್, ಓಕೆ, ಆರ್ ಕ್ವಿಕ್ ಅಸೆಟ್ಸ್ ವಿಚ್ will convert cash immediately, it will take some time. But absolute liquid asset ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ ಕ್ಯಾಶ್. ಈ ಕ್ವಿಕ್ ಅಸೆಟ್ಸ್, ಲಿಕ್ವಿಡ್ ಅಸೆಟ್ಸ್ ಗೆ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಿದ್ರೆ ಬರುವಂತದನ್ನ ಟೋಟಲ್ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ಈಗ ನಿಮಗೆ ಕರೆಂಟ್ ಅಸೆಟ್ ಅಂದ್ರೆ ಏನು ಅಂತ ಹೇಳ್ತೀವಿ. ಕರೆಂಟ್ ಅಸೆಟ್ಸ್ ಅಂದ್ರೆ ಅಸೆಟ್ಸ್ which are converted into cash within 1 year ಅಂತ ಹೇಳ್ತೀವಿ. ಅಂದ್ರೆ ಯಾವ ಅಸೆಟ್ಸ್ ಅನ್ನ ಆದ್ರೆ ಕ್ಯಾಶ್ ರೂಪಕ್ಕೆ 1 ವರ್ಷದ ಒಳಗಡೆ ನಾವು ಅಸೆಟ್ ಇಂದ ಕ್ಯಾಶ್ ಗೆ ಕನ್ವರ್ಟ್ ಮಾಡ್ತೀವಿ, ಅಂತ ಅಸೆಟ್ಸ್ ಅನ್ನ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಅಲ್ಲಿಗೆ ಕರೆಂಟ್ ಅಸೆಟ್ಸ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಡೆಟಾರ್ಸ್, ಬಿಆರ್, ಸ್ಟಾಕ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಷ್ಟನ್ನು ಟೋಟಲ್ ಮಾಡಿದ್ರೆ ಬರ್ತಕ್ಕಂಥದ್ದು ಕರೆಂಟ್ ಅಸೆಟ್ಸ್. ಈ ಕರೆಂಟ್ ಅಸೆಟ್ಸ್ ಅಲ್ಲಿ ಆಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಇದನ್ನ ನಾವೇನಂತ ಹೇಳ್ತೀವಿ? ಆಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳ್ತೀವಿ. ಲಿಕ್ವಿಡ್ ಅಸೆಟ್ಸ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ ಈ ಆಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ ಗೆ ಡೆಟಾರ್ಸ್ ನ, ಬಿಆರ್ ನ, ಬಿಲ್ಸ್ ರಿಸೀವಬಲ್ ನ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದನ್ನ ಕ್ವಿಕ್ ಅಸೆಟ್ ಅಥವಾ ಲಿಕ್ವಿಡ್ ಅಸೆಟ್ ಅಂತ ಕರಿತೀವಿ. ಅದಕ್ಕೆ ಸ್ಟಾಕ್ ಮತ್ತೆ ಕ್ವಿಕ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದೇ ಟೋಟಲ್ ಕರೆಂಟ್ ಅಸೆಟ್ಸ್. ಗೈಸ್, ಅಸೆಟ್ ಸೈಡ್ ಅಲ್ಲಿ ನೀವು ಕಲಿಬೇಕಾಗಿರ್ತಕ್ಕಂಥದ್ದು ಮೇಜರ್ ಆಗಿ ಕರೆಂಟ್ ಅಸೆಟ್ಸ್ ಅಲ್ಲಿ ಇರ್ತಕ್ಕಂಥ ಬೈಫರ್ಕೇಶನ್, ಡಿವಿಷನ್ ಅನ್ನ ಮಾತ್ರ. ಇಷ್ಟು ಡಿವಿಷನ್ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಟ್ರೆ ನಿಮಗೆ ಪಕ್ಕ ಒಂದು 6 ಮಾರ್ಕ್ಸ್ ಕ್ವಶನ್ ಅಲ್ಲಿ, ಓಕೆನಾ, ಪರ್ಫೆಕ್ಟ್ ಆಗಿ ಮಾಡುವಷ್ಟು ಎಬಿಲಿಟಿನ ಕಲ್ತ್ಕೊಳ್ತೀರಾ. ಈಗ ನಾವು ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್ ಬರೋಣ.
ಲೈಬಿಲಿಟಿ ಸೈಡ್ ಅಲ್ಲಿ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ನೋಡ್ತೀವಿ. ಆ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಸರ್, ರಿಸರ್ವ್ಸ್ ಅಂದ್ರೆ ಎಂತೆಂತ ರಿಸರ್ವ್ಸ್? ಜನರಲ್ ರಿಸರ್ವ್ ಆಗಿರ್ಬೋದು, ರಿಸರ್ವ್ ಫಂಡ್ ಆಗಿರ್ಬೋದು, ಅಥವಾ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಆಗಿರ್ಬೋದು, ಸಿಂಕಿಂಗ್ ಫಂಡ್ ಆಗಿರ್ಬೋದು. ಈ ತರದ್ದು ಯಾವ್ಯಾವ್ದು ರಿಸರ್ವ್ಸ್ ಇದೆ ಆ ರಿಸರ್ವ್ಸ್ ನ ಸರ್ಪ್ಲಸ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಟ್ಯಾಕ್ಸ್ ಅನ್ನ, ಡಿವಿಡೆಂಡ್ಸ್ ಅನ್ನ ಎಲ್ಲ ಕೊಟ್ಟಾದ್ಮೇಲೆ ಏನು ಪ್ರಾಫಿಟ್ ಉಳಿದಿದೆ ಅದನ್ನ ನಾವು ಸರ್ಪ್ಲಸ್ ಅಂತ ಹೇಳ್ತೀವಿ. ಆ ಸರ್ಪ್ಲಸ್ ನ ಕೂಡ ತಗೊಳ್ತೀವಿ. ಈ ಅಮೌಂಟ್ ಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀವಿ. ಸರ್, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂದ್ರೆ ಏನೇನ್ ಬರುತ್ತೆ ಅಂತ ಹೇಳಿದ್ರೆ, ಸೇ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಬರ್ಬೋದು, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಬರ್ಬೋದು, ಅಂಡರ್ ರೈಟಿಂಗ್ ಕಮಿಷನ್ ಬರ್ಬೋದು. ಈ ತರದ್ ಏನಾದ್ರೂ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನ ಮೈನಸ್ ಮಾಡಿ. ಅದರಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಅಂತ ಇದೆ ನೋಡಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಲಾಸ್ ಏನಾದ್ರೂ ತೋರಿಸ್ತಾ ಇದ್ರೆ ನೋಡಿ, ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಯಾರು ಕೊಡ್ತೀವಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಲಾಸ್ ಬಂದಿರೋದ್ರಿಂದ ಲಾಸ್ ಅನ್ನ ಮೈನಸ್ ಮಾಡಿ. ಪ್ರಾಫಿಟ್ ಬಂದಿದ್ರೆ ಸರ್ಪ್ಲಸ್ ಅಲ್ಲಿ ಆಡ್ ಮಾಡಿರ್ತೀವಿ. ಲಾಸ್ ಬಂದಾಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ನ ಮೈನಸ್ ಮಾಡ್ತೀವಿ. ಈ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಮಿಸಲೇನಿಯಸ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್, ಡೆಬಿಟ್ ಬ್ಯಾಲೆನ್ಸ್, ಸೊ ಇಷ್ಟನ್ನು ಅಡ್ಜಸ್ಟ್ಮೆಂಟ್ ಮಾಡದ್ಮೇಲೆ ಬರ್ತಕ್ಕಂಥದನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳ್ತೀವಿ. ಅಂದ್ರೆ ಇಷ್ಟು ದುಡ್ಡು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಂಪನಿ ಅಷ್ಟು ದುಡ್ಡನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡಬೇಕಾಗುತ್ತೆ. ಕ್ಲಿಯರ್ ಆಯ್ತಾ? ಓಕೆ. ಈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಆಡ್ ಮಾಡಿದ್ರೆ, ಸಪೋಸ್ ಕಂಪನಿನಲ್ಲಿ ಏನಾದ್ರೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ ಅಂತ ಅನ್ಕೊಳ್ಳಿ. ಇದ್ದಾಗ ಈ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಆಡ್ ಮಾಡಿದ್ಮೇಲೆ ಬರ್ತಕ್ಕಂತ ಅಮೌಂಟ್ ಅನ್ನ ನಾವು ಏನಂತ ಕರಿತೀವಿ? ಇಲ್ಲಿದೆ. ಓಕೆನಾ? ಇಲ್ಲಿದೆ ಶೇರ್ ಹೋಲ್ಡರ್ಸ್ ಫಂಡ್ ಅಥವಾ ಪ್ರೊಪ್ರೈಟರ್ಸ್ ಫಂಡ್ ಅಂತ ಹೇಳ್ತೀವಿ. ಶೇರ್ ಹೋಲ್ಡರ್ಸ್ ಫಂಡ್ ಅಥವಾ ಪ್ರೊಪ್ರೈಟರ್ಸ್ ಫಂಡ್ ಅಂತ ಹೇಳ್ತೀವಿ. ಸರ್, ಇದನ್ನೆಲ್ಲ ಹೇಳ್ತಾ ಇದೀನಿ, ಕರೆಕ್ಟಾ? ನಿಮ್ಗೆ ಅನಿಸ್ಬೋದು, ಸರ್ ಏನ್ ಸರ್ ಟೈಮ್ ವೇಸ್ಟ್ ಮಾಡ್ತಾ ಇದೀರಾ ಅಂತ ಹೇಳಿ. ನಿಜವಾಗ್ಲೂ ಹೇಳ್ತಾ ಇದೀನಿ, ಇದೊಂದು ಕಲ್ತ್ಕೊಂಡ್ರೆ ಮಿನಿಮಮ್ ಒಂದ್ 20 ಫಾರ್ಮುಲಾಸ್ ನಾಲ್ಕ ಇಟ್ಕೊಳ್ಬಹುದು ನೀವೆಲ್ಲ. ಓಕೆನಾ? ಸೊ ಶೇರ್ ಹೋಲ್ಡರ್ಸ್ ಫಂಡ್ ಅಥವಾ ಪ್ರೊಪ್ರೈಟರ್ಸ್ ಫಂಡ್ ಯಾವಾಗ ಬರುತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದೇ ಶೇರ್ ಹೋಲ್ಡರ್ಸ್ ಫಂಡ್ ಅಥವಾ ಪ್ರೊಪ್ರೈಟರ್ಸ್ ಫಂಡ್ ಆಗಿರುತ್ತೆ. ಇದಕ್ಕೆ ನಾವು ಲಾಂಗ್ ಟರ್ಮ್ ಡೆಟ್ಸ್ ಅಂತ ಹೇಳ್ತೀವಿ. ಡೆಟ್ ಅಂದ್ರೆ ಏನು? ಸಾಲಗಳು. ಲಾಂಗ್ ಟರ್ಮ್ ಅಂದ್ರೆ ಏನು? ದೀರ್ಘಾವಧಿ ಸಾಲಗಳು. ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಾವು ಸಾಲಗಳನ್ನ ಪಡೆದಿದ್ರೆ, ತಗೊಂಡಿದ್ರೆ ಯಾವ್ಯಾವ ಅಂತ ತಗೊಂಡ್ರೆ ಡಿಬೆಂಚರ್ಸ್, ಬ್ಯಾಂಕ್ ಲೋನ್, ಟರ್ಮ್ ಲೋನ್ಸ್ ಅಂದ್ರೆ ಲಾಂಗ್ ಟರ್ಮ್ ಲೋನ್ಸ್ ತಗೊಂಡಿದ್ರೆ ಈ ಮೂರು ಲೋನ್ಗಳನ್ನ ಆಡ್ ಮಾಡಿದ್ರೆ ಬರ್ತಕ್ಕಂಥದನ್ನ ಲಾಂಗ್ ಟರ್ಮ್ ಫಂಡ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಲಾಂಗ್ ಟರ್ಮ್ ಫಂಡ್ಸ್. ಈ ಶೇರ್ ಹೋಲ್ಡರ್ಸ್ ಫಂಡ್ ಗೆ ಲಾಂಗ್ ಟರ್ಮ್ ಫಂಡ್ಸ್ ನ ಆಡ್ ಮಾಡಿದ್ರೆ ಬರ್ತಕ್ಕಂಥದನ್ನ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕ್ಯಾಪಿಟಲ್ ಎಂಪ್ಲಾಯ್ಡ್. ನೋಡಿ, ಕ್ಯಾಪಿಟಲ್ ಎಂಪ್ಲಾಯ್ಡ್ ಗೆ ಇನ್ನೂ ಒಂದು ಫಾರ್ಮುಲಾ ಇದೆ, ಆಮೇಲೆ ಹೇಳ್ಕೊಡ್ತೀನಿ ಅದನ್ನ. ಸೊ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ ನಥಿಂಗ್ ಬಟ್ ಶೇರ್ ಹೋಲ್ಡರ್ಸ್ ಫಂಡ್ ಪ್ಲಸ್ ಲಾಂಗ್ ಟರ್ಮ್ ಡೆಟ್ಸ್. ಶೇರ್ ಹೋಲ್ಡರ್ಸ್ ಫಂಡ್ ಪ್ಲಸ್ ಲಾಂಗ್ ಟರ್ಮ್ ಫಂಡ್ಸ್ ಬರೋದು ಕ್ಯಾಪಿಟಲ್ ಎಂಪ್ಲಾಯ್ಡ್. ಈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಗೆ ಕರೆಂಟ್ ಲಯಬಿಲಿಟೀಸ್ ನ ಆಡ್ ಮಾಡೋಣ. ಕರೆಂಟ್ ಲಯಬಿಲಿಟೀಸ್ ಯಾವ್ಯಾವ ನೋಡಿ? ಎರಡು ತರ ಇದೆ ಕರೆಂಟ್ ಲಯಬಿಲಿಟಿ. ಒಂದು ಲಿಕ್ವಿಡ್ ಅಥವಾ ಕ್ವಿಕ್ ಲಯಬಿಲಿಟೀಸ್, ಇನ್ನೊಂದು ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಕ್ರೆಡಿಟಾರ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಬಿಲ್ಸ್ ಪೇಡ್, ಇವು ಮೂರು ಸೇರಿಸಿದ್ರೆ ಬರೋದನ್ನ ಕ್ವಿಕ್ ಲಯಬಿಲಿಟೀಸ್ ಅಥವಾ ಲಿಕ್ವಿಡ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಸರ್, ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಏನು? ಯಾವ ಸಾಲಗಳನ್ನ ಒಂದು ವರ್ಷದ ಒಳಗಡೆ ವಾಪಸ್ ಕೊಡಬೇಕಾಗುತ್ತೆ, ಪೇಮೆಂಟ್ ಮಾಡಬೇಕಾಗುತ್ತೆ ಒಂದು ವರ್ಷದ ಒಳಗಡೆ, ಅದನ್ನ ನಾವು ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ.
ಓಕೆನಾ. ಒಂದು ವರ್ಷದ ಮೇಲ್ಪಟ್ಟು ಕೊಡುವಂತ ಸಾಲಗಳನ್ನ ಲಾಂಗ್ ಟರ್ಮ್ ಲೋನ್ಸ್ ಅಥವಾ ಲಾಂಗ್ ಟರ್ಮ್ ಡೆಟ್ಸ್ ಅಂತ ಹೇಳ್ತೀವಿ. ಈಗ ಕ್ರೆಡಿಟಾರ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಬಿಲ್ಸ್ ಪೇಬಲ್, ಇವು ಮೂರು ಸೇರಿಸಿದ್ರೆ ಏನ್ ಬರುತ್ತೆ? ಲಿಕ್ವಿಡ್ ಅಥವಾ ಕ್ವಿಕ್ ಲಯಬಿಲಿಟೀಸ್ ಬರುತ್ತೆ. ಅದಕ್ಕೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಮತ್ತೆ ಶಾರ್ಟ್ ಟರ್ಮ್ ಲೋನ್ಸ್ ನ ಆಡ್ ಮಾಡಿದ್ರೆ ಬರೋ ಅಂತದನ್ನ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಎಂಪ್ಲಾಯ್ಗೆ ಕರೆಂಟ್ ಲಯಬಿಲಿಟೀಸ್ ಟೋಟಲ್ ಮಾಡಿದ್ರೆ ಬರೋ ಅಂತದನ್ನ ಟೋಟಲ್ ಲಯಬಿಲಿಟೀಸ್ ದ ಕಂಪನಿ ಅಂತ ಹೇಳ್ತೀವಿ. ಕ್ಲಿಯರಾ ಸರ್? ಇಷ್ಟು ಬ್ಯಾಲೆನ್ಸ್ ಶೀಟ್ ನ ನಾವು ಏನ್ ಮಾಡಿದೀವಿ? ಡಿಟೇಲ್ಡ್ ಆಗಿ ಏನ್ ಮಾಡಿದೀವಿ? ಸ್ಟಡಿ ಮಾಡಿ. ಈಗ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒಂದಷ್ಟು ಫಾರ್ಮುಲಾಸ್ ನ ಮಾಡಬೇಕು, ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡಬೇಕು. ಯಾವ ರೀತಿ ಮಾಡಬೇಕು ನೋಡಿ. ನಮಗೆ ಓಕೆ ಫೈನ್, ನಾನು ಅದು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಈಗ ಸದ್ಯಕ್ಕೆ ಇಷ್ಟನ್ನ ದಯವಿಟ್ಟು ಒಂದು ಬುಕ್ ಅಲ್ಲಿ ಕ್ಲೀನ್ ಆಗಿ ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ರೇಷಿಯೋ ಅನಾಲಿಸಿಸ್ ನಿಮ್ಗೆ ಅಷ್ಟು ಈಸಿ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು.